ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ವಿಚಾರಣೆಯ ಸಂದರ್ಭದಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದ್ದ ಸಂದರ್ಭದಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನಟ ದರ್ಶನ್. ಟಿವಿ ಕೊಟ್ಟಿದ್ದಕ್ಕಾಗಿ ಜಡ್ಜ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ದರ್ಶನ್. ಥ್ಯಾಂಕ್ಸ್ ಹೇಳಬಾರದು, ನಮ್ಮ ಕೆಲಸ ಏನಿದೆ ಅದನ್ನ ನಾವು ಮಾಡಿದೀವಿ ಎಂದಿದ್ದಾರೆ. ಥ್ಯಾಂಕ್ಸ್ ಹೇಳುವ ಅಗತ್ಯ ಇಲ್ಲ ಅಂದ ಜಡ್ಜ್. ಫ್ಯಾಮಿಲಿ ಭೇಟಿಗೆ ಬಂದಾಗ ಒಳಗೆ ಬಿಡೋದಕ್ಕೆ ಸೂಚನೆ ಮಾಡೋದಕ್ಕೆ ಜಡ್ಜ್ಗೆ A2 ಆರೋಪಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಒಳ ಸಂದರ್ಶನಕ್ಕೂ ಅವಕಾಶ ಮಾಡಿಕೊಡಿ ಅನ್ನೋದಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು. ವಿಚಾರಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೂಡ ಇಟ್ಟಿರ್ತಾರೆ ಜಡ್ಜ್. ಹೇಗಿದ್ದೀರಾ, ಆರೋಗ್ಯ ಹೇಗಿದೆ, ಎಲ್ಲ ಮೂಲಭೂತ ಸೌಕರ್ಯಗಳು ನಿಮಗೆ ಸಿಗ್ತಾ ಇದೆಯಾ ಅನ್ನೋದಾಗಿ ಆ ವಿಚಾರಣೆಯ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಟಿವಿ ಕೊಟ್ಟಿದ್ದಕ್ಕಾಗಿ ನ್ಯಾಯಾಧೀಶರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಥ್ಯಾಂಕ್ಸ್ ಏನು ಬೇಡ, ನೀವು ಕೇಳಿದ್ದೀರಾ, ಮನವಿ ಮಾಡ್ಕೊಂಡಿದ್ದೀರಾ, ನಮ್ಮ ಕರ್ತವ್ಯ, ನಾವು ನಮ್ಮ ಕೆಲಸವನ್ನ ಮಾಡಿದ್ದೀವಿ, ಥ್ಯಾಂಕ್ಸ್ ಹೇಳುವ ಅಗತ್ಯ ಇಲ್ಲ ಅಂತ ಹೇಳಿದ್ರು. ತದನಂತರದಲ್ಲಿ ಫ್ಯಾಮಿಲಿ ಭೇಟಿಗೆ ಬಂದಾಗ ಒಳಗಡೆ ಬಿಡೋದಕ್ಕೆ ಸೂಚನೆ ಕೊಡಿ ಅನ್ನೋದಾಗಿ ಮನವಿ ಮಾಡಿಕೊಂಡ್ರು. ಯಾಕಂದರೆ ಇದೇ ಫೆಬ್ರವರಿ ಕಳೆದ 3-4 ದಿನಗಳ ಹಿಂದೆ ದರ್ಶನ್ ಅವರ ಬರ್ತ್ಡೇ ಆಯಿತು. 43 ವರ್ಷಕ್ಕೆ ಕಾಲಿಟ್ರು. ಆ ಸಂದರ್ಭದಲ್ಲೂ ಕೂಡ ಹೊರಗಡೆ ಬಂದರು, ವಿಶ್ ಮಾಡಿದ್ರು. ಬಟ್ ಒಳ ಸಂದರ್ಶನಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಅದೊಂದಕ್ಕೆ ಮನವಿ ಮಾಡಿಕೊಂಡ್ರು. ಅಂದರೆ ಅದೊಂದಾದರೂ ನೀವು ನೆರವೇರಿಸ್ಕೊಡ್ಬೇಕು ಅನ್ನೋದಾಗಿ ಮಂಗಳವಾರ ಹಾಗೂ ಗುರುವಾರ ಕುಟುಂಬಸ್ಥರ ಭೇಟಿಗೆ ಅವಕಾಶ ನೀಡ್ತಾರೆ. ಆದರೆ ಒಂದು ದಿನವಾದರೂ ಒಳ ಸಂದರ್ಶನಕ್ಕೆ ಅವಕಾಶ ನೀಡಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಒಂದು ನೇರವಾಗಿ ಕೋರ್ಟ್ ಹಾಜರಾತಿಗೆ ಸೂಚಿಸುವುದಕ್ಕೆ ಆರೋಪಿ ದರ್ಶನ್ ಪರ ವಕೀಲರಿಂದ ಮನವಿ ಸಲ್ಲಿಕೆಯಾಗಿದೆ. ಕೋರ್ಟ್ಗೆ ಹಾಜರುಪಡಿಸಿದ್ರೆ ಒಂದು ದಿನ ಮನೆ ಊಟ ಸಿಗತ್ತೆ. ಹೀಗಾಗಿ ಕೋರ್ಟ್ ಹಾಜರಿಗೆ ಸೂಚನೆ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಹಾಜರಿಗೆ ಮನವಿ ಸಂಬಂಧ ಅರ್ಜಿ ಸಲ್ಲಿಕೆ ಮಾಡಿ ಕೋರ್ಟ್ ಸೂಚನೆಯನ್ನ ನೀಡಿದೆ. ಅಟ್ಲೀಸ್ಟ್ ಒಂದು ದಿನವಾದರೂ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದ ಕೇಳಿದ್ದಾರೆ. ಮಂಗಳವಾರ ಹಾಗೆ ಗುರುವಾರ ಕುಟುಂಬಸ್ಥರು ಭೇಟಿ ನೀಡ್ತಾರೆ, ಮಾತನಾಡ್ತಾರೆ. ಅವ್ರಿಗೆ ಇಷ್ಟವಾದಂಥ ಊಟನೋ ಅಥವಾ ಏನಾದರೂ ಅಪ್ಡೇಟ್ಸ್ ಇದ್ದರೆ ಅಥವಾ ಅಭಿಮಾನಿಗಳವ್ರನ್ನ ಮಿಸ್ ಮಾಡ್ಕೊಳ್ತಾ ಇರುವಂಥ ಕೆಲ ಸಂದೇಶಗಳಿದ್ರೆ ರವಾನಿಸುವ ಕೆಲಸವನ್ನು ಕುಟುಂಬಸ್ಥರು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಈಗ ಕೇಳ್ತಿರೋದು ಅಟ್ಲೀಸ್ಟ್ ಒಂದು ದಿನ ಆದ್ರೂ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಜೊತೆಗೆ ಜೈಲಿನಲ್ಲಿ ನೀಡ್ತಾ ಇರುವಂಥ ಊಟ ಸಾಕಾಗ್ತಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಕೋರ್ಟ್ಗೆ ಹಾಜರುಪಡಿಸಿದ್ರೆ ಅಟ್ಲೀಸ್ಟ್ ಒಂದು ದಿನ ಆದರೂ ಮನೆ ಊಟ ಸಿಗತ್ತೆ ಅನ್ನುವಂಥ ಅಳಲನ್ನು ತೋಡ್ಕೊಂಡಿದ್ದಾರೆ ನಟ ದರ್ಶನ್.